ಚಿಂತಾಮಣಿ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೇರ ನಿಟ್ಟ ನಿರಂತರವಾದಂತಹ ನಮ್ಮ ಏಕೈಕ ಚಾನಲ್. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿ ನಗರದ ಸುಭಾಷ್ ರಸ್ತೆಗೆ ಇದು ಈ ಹಿಂದೆ ಮೊದಲು ಗಾಣಿಗರಪೇಟೆ ಮತ್ತು ಡೈಮಂಡ್ ಆಫೀಸ್ ರಸ್ತೆ ಎಂದು ಸಹ ಕರೆಯಲ್ಪಡುತ್ತಿದ್ದು, ಸದರಿ ರಸ್ತೆಯ ಭಾಗಕ್ಕೆ ಮುಂದುವರೆದು ಹೋದಾಗ ಸುಮಾರು ಗಾಣಿಗರ 10 ಮನೆಗಳಿದ್ದು, ಇವರು ಕೆಲವರು ಮಾತ್ರ ಕುಲ ವೃತ್ತಿಯಾದಂಥ ಗಾಣಿಗರಾದ ಎಣ್ಣೆ ತೆಗೆಯುವಂತಹ ರೋಟರಿ ಆಯಿಲ್ ಮಿಲ್ಗಳನ್ನು ಹಾಕಿಕೊಂಡು ಜೀವನ ಮುಂದುವರಿಸುತ್ತಿದ್ದಾರೆ. ಇವರಿಗೆ ಸರ್ಕಾರವು 5% GST ತೆರಿಗೆಯನ್ನು ವಿಧಿಸುತ್ತಿದ್ದು, APMC ಮಾರುಕಟ್ಟೆಯಿಂದ ಹೊಂಗೆ ಬೀಜ ಮತ್ತು ಬೇವಿನ ಬೀಜ ಮತ್ತು ಅರಳೆ ಬೀಜಗಳನ್ನು ತೆಗೆದುಕೊಟ್ಟು ಖರೀದಿ ಮಾಡಿಕೊಂಡು ಇವರ ಜೀವನವನ್ನು ಮುಂದುವರಿಸಿರುತ್ತಾರೆ. ಸಣ್ಣ ರೈತರಿಗೂ ಬೀಜ ತಂದುಕೊಟ್ಟು ಎಣ್ಣೆ ಕೊಡಲು ಸಹ ಕೇಳುತ್ತಿದ್ದು, ಅವರು ಸಹ ಎಣ್ಣೆಯನ್ನು ತೆಗೆದುಕೊಡುವ ಕಾರ್ಯಕ್ರಮದಲ್ಲಿ ವಹಿಸಿರುತ್ತಾರೆ. ಈ ಎತ್ತುಗಳಿಂದ ಈ ಹಿಂದೆ ಗಾಣಿಗರ ಎಣ್ಣೆಯನ್ನು ತೆಗೆಯುತ್ತಿದ್ದು, ಇದು ಇಂದು ಈ ಕಾಲದಲ್ಲಿ ಮಾಯವಾಗಿರುತ್ತದೆ. ಇವರು ಕೂಲಿ ಕಾರ್ಮಿಕರು ಕೂಡ ಬಹಳ ಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಹುಡುಗರು ಸಹ ಹೆಚ್ಚು ವಿದ್ಯಾವಂತರಾಗುತ್ತಿದ್ದು, ಸದರಿ ಈ ಕೆಲಸಕ್ಕೆ ಮುಂದುವರಿಸಲು ಸಹ ಅವರಿಗೆ ಆಸಕ್ತಿ ಇಲ್ಲದೇ ಇರುವುದರಿಂದ ಈ ಅವಸಾನ ಕೆಲಸ ಈ ಕೆಲಸಕ್ಕೆ ಅವಸಾನವಾದಂತಹ ಕೆಲಸವು ಆಗಿರುತ್ತದೆ. ಮತ್ತು ಇವರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಒಲವು ತೋರುತ್ತಿದ್ದಾರೆ ಇವರ ಮಕ್ಕಳು ಅದಕ್ಕೆ. ಮತ್ತು ಈ ಹಿಂದೆ ಆರಾಧ್ಯ ದೈವ ವೆಂಕಟರಮಣ ಸ್ವಾಮಿ ಆಗಿದ್ದು, ಸರ್ಕಾರ ಇವರಿಗೆ 2A ಎಂದು ಸೇರಿಸಿದ್ದಾರೆ. ಮತ್ತು ಇವರಿಗೆ ಎಣ್ಣೆ ತೆಗೆಯುವವರು ಪ್ಯಾಕೆಟ್ಗಳಲ್ಲಿ ಸಹ ಬ್ರಾಂಡೆಡ್ ಕಂಪನಿಗೆ ಮಾರು ಹೋಗುತ್ತಿದ್ದು, ಇವರ ಜೀವನಕ್ಕೆ ಇದೊಂದು ಸಹ ದೊಡ್ಡ ಹೊಡೆತ ಆಗುತ್ತದೆಂದು ಸಹ ಕಳವಳವನ್ನು ವ್ಯಕ್ತಪಡಿಸಿರುತ್ತಾರೆ. ಪ್ರಮುಖ ವಾಣಿಜ್ಯ ಉದ್ಯಮಿಯಾದಂತಹ ಅಂಕಣ್ಣನವರು ಮತ್ತು JS ವೆಂಕಟೇಶ್ ಮತ್ತು ಚಂದ್ರ ಅವರು ಮತ್ತು ರವಿಯವರು ಇವರು ಆತಂಕ ವ್ಯಕ್ತಪಡಿಸಿ, ನಮ್ಮ ಇನ್ನೊಂದು ದಿನ ಮುಂದುವರೆದುಕೊಂಡು ಹೋದರೆ ನಮ್ಮ ಕುಲವೃತ್ತಿಯು ಎಲ್ಲಿ ನಶಿಸಿ ಹೋಗುತ್ತದೆ ಎಂಬ ಆತಂಕವನ್ನು ಸಹ ವ್ಯಕ್ತಪಡಿಸಿರುತ್ತಾರೆ. ಚಿಂತಾಮಣಿ ಪಬ್ಲಿಕ್ ನ್ಯೂಸಿಗೆ ಅವರ ಕಳಕಳಿ ವಿನಂತಿಯನ್ನು ಮಾಡುತ್ತಾ, ಹೀಗೆ ಮುಂದುವರೆದು ಹೋದರೆ ನಮ್ಮ ಜೀವನಕ್ಕೆ ಬಹಳ ಕಷ್ಟಕರವಾದಂತಾಗಿದೆ. ಮತ್ತು ಇವರಿಗೆ ಟ್ಯಾಕ್ಸ್ ಬಹಳ ಹೆಚ್ಚು ಆಗುತ್ತಿದ್ದು, ಇದನ್ನು ಟ್ಯಾಕ್ಸನ್ನು ಕಡಿಮೆ ಮಾಡಲು ಸಹ ಅವರು ಕೋರಿರುತ್ತಾರೆ. ಮತ್ತು ಬೇವಿನ ಬೀಜಗಳು ಸಹ ಸಿಗಲು ಅವರು ರೈತರಿಗೆ ಮಾರುಕಟ್ಟೆಗೆ ತಂದುಕೊಡಲು ಸಹ ಅವರು ಕೋರಿರುತ್ತಾರೆ. ಒಟ್ಟಿನಲ್ಲಿ ಇವರ ಜೀವನಕ್ಕೆ ಬಹಳ ತೊಂದರೆಯಾಗುತ್ತಿದೆ. ದಯವಿಟ್ಟು ಸರ್ಕಾರ ಇವರಿಗೆ ಸಾಲ ಸೌಲಭ್ಯಗಳನ್ನು ನೀಡಿ ಉತ್ತೇಜಿಸಬೇಕೆಂದು ಇವರು ಸಹ ಕೋರಿರುತ್ತಾರೆ. ದಯವಿಟ್ಟು ಇಂತಹವರಿಗೆ ಕುಲವೃತ್ತಿಗೆ ನಿಲ್ಲಿಸದೆ ಮತ್ತೊಂದು ದಿನ ಮುಂದುವರಿಸಿಕೊಂಡು ಹೋಗಲು ಮತ್ತು ಇವರ ಜೀವನಕ್ಕೆ ಸುಗಮವಾಗಿ ಜೀವನ ನಡೆಸಿಕೊಂಡು ಹೋಗಲು ಏನು ಬೇಕಾದಷ್ಟು ಸರ್ಕಾರಗಳನ್ನು ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡೋಣ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಕೋರುತ್ತಿದ್ದು, ಮತ್ತು ಸ್ಥಳೀಯ ಶಾಸಕರನ್ನು ಸಹ ಕೋರುತ್ತಿದ್ದೇನೆ. ಇದು ಚಿಂತಾಮಣಿ ಪಬ್ಲಿಕ್ ನ್ಯೂಸಿನ ಕಳಕಳಿ ಮನವಿ. ಹೋಗಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.